ನಮಸ್ಕಾರ ವೀಕ್ಷಕರೇ, ನಮ್ಮ ಸರಳ ಅಡುಗೆ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಲೋಟ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಮುದ್ದೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗಾಗಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ಇದು ಕುದಿಯೋದಕ್ಕೆ ಅಂತ ಬಿಡಿ. ನೀರೆಲ್ಲ ತುಂಬ ಕುದ್ದಾದ್ಮೇಲೆ ಗ್ಯಾಸ್‌ನ ಲೋ ಫ್ಲೇಮಿಗೆ ಇಟ್ಕೊಂಡು ಈಗ ನಾವು ರಾಗಿ ಹಿಟ್ಟು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಇಬ್ಬರಿಗೆ ರಾಗಿ ಮುದ್ದೆ ಮಾಡ್ತಾ ಇರೋದ್ರಿಂದ ಯಾವ ಲೋಟದಲ್ಲಿ ನೀರು ಹಾಕೊಂಡಿದ್ನೋ ಅದೇ ಲೋಟದಲ್ಲಿ 2 ಲೋಟ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ನೀವು ಒಬ್ರಿಗೆ ಮಾಡ್ಕೊಳ್ಳೋದಾದ್ರೆ 1 ಲೋಟ ನೀರು, 1 ಲೋಟ ರಾಗಿ ಹಿಟ್ಟು. ಆ ಥರ ಹಾಕ್ಕೊಂಡು ಮನೇಲಿ ಯಾವುದಾದ್ರೂ ಸೌಟಿದ್ರೆ ಸ್ಟೀಲ್ ಅಥವಾ ಮರದ್ದು ಯಾವುದಾದ್ರೂ ಸರಿ ಆ ಸೌಟಲ್ಲಿ ಹಾಗೆ ಮೇಲೇನೆ ಅದನ್ನ ಮಿಕ್ಸ್ ಮಾಡಿ. ತುಂಬ ಮಿಕ್ಸ್ ಮಾಡಿದ್ರೆ ಗಂಟಾಗುತ್ತೆ. ಸೊ ನೋಡ್ಕೊಂಡು ಮಾಡಿ. ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ತುಂಬ ನೀರು ಅನ್ನಿಸ್ತಾ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಮತ್ತೆ ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡಿ. ಇದು ಒಂದು 10 ನಿಮಿಷ ಬೇಯಬೇಕು. ಮುದ್ದೆ ಚೆನ್ನಾಗಿ ಬೇಯಲಿಲ್ಲ ಅಂದ್ರೂ ಮುದ್ದೆ ಕಟ್ಟುವಾಗ ಸರಿ ಹೋಗಲ್ಲ. ಹಾಗಾಗಿ ಇದನ್ನ 10 ನಿಮಿಷ ಹಾಗೆ ಬೇಯೋದಕ್ಕೆ ಅಂತ ಬಿಡಿ. 10 ನಿಮಿಷ ಅದನ್ನ ಬೇಯಕ್ಕೆ ಬಿಟ್ಟ ಮೇಲೆ ಈಗ ಮುದ್ದೆ ಬೆಂದಿರುತ್ತೆ. ಸೊ ಹಾಗಾಗಿ ಸ್ಟವ್‌ನ ಆಫ್ ಮಾಡ್ಕೊಳ್ಳಿ. ನಾವು ಹಾಕಿರೋ ಸೌಟಲ್ಲೇನೆ ಒಂದ್ಸಲ ರಾಗಿ ಮುದ್ದೆ ಎಲ್ಲಾನು ಚೆನ್ನಾಗಿ ತಿರುವ್ಕೋಬೇಕು. ಅಲ್ಲಿ ಏನು ನಾವು ರಾಗಿ ಹಿಟ್ಟು ಹಾಕಿರ್ತೀವಿ ಅದೆಲ್ಲ ಹಾಗೆ ಕಾಣಿಸ್ತಾ ಇರುತ್ತಲ್ಲ, ಅದನ್ನ ಏನು ಕಾಣಿಸ್ತಾ ಇರೋ ಥರ ಚೆನ್ನಾಗಿ ಮುದ್ದೆ ತಿರುವ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮುದ್ದೆ ತಿರುವ್ಕೋತೀವೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ಸೊ ಒಂದ್ಸಲ ಎಲ್ಲ ತಿರ್ಕೊಂಡು ಆದ್ಮೇಲೆ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವೀಗೇನು ತಿರುವ್ಕೊಂಡಿರೋ ರಾಗಿ ಹಿಟ್ಟಿದೆ ಅದನ್ನ ಅದ್ರೊಳಗೆ ಹಾಕೊಳ್ಳಿ. ನೀವು ಬೇಕು ಅಂದ್ರೆ ಸ್ವಲ್ಪ ತುಪ್ಪನೂ ಹಾಕೋಬಹುದು. ತುಪ್ಪ ಕೆಲವ್ರಿಗೆ ಇಷ್ಟ ಆಗಲ್ಲ ಬೇಡ ಅನ್ನೋದಿದ್ರೆ ಬರೀ ನೀರಲ್ಲೇ ಕೂಡ ರಾಗಿ ಮುದ್ದೆ ತಟ್ಕೋಬಹುದು. ಇವಾಗ ಮುದ್ದೆ ಕಟ್ಟುವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ತಗೊಂಡು ಕೈನ ಅದ್ರಲ್ಲಿ ನೆನೆಸ್ಕೊಂಡು ನಾವೀಗೇನು ತಟ್ಟೆಗೆ ಹಾಕ್ಕೊಂಡಿದ್ದೀವಲ್ಲ ಆ ಮುದ್ದೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ನಾವು ಚೆನ್ನಾಗಿ ಗಂಟಿಲ್ದಂಗೆ ನಾದ್ಕೊಂಡ್ರೇನೆ ಮುದ್ದೆ ಚೆನ್ನಾಗಿ ಕಟ್ಟೋದಕ್ಕಾಗೋದು. ಮುದ್ದೆ ಬಿಸಿ ಇರೋದ್ರಿಂದ ಸ್ವಲ್ಪ ನೀರು ಹಾಕೊಳ್ಳಿ. ತುಂಬ ನೀರು ಹಾಕ್ಕೊಂಡ್ರೆ ಮುದ್ದೆ ಕಟ್ಟೋದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಕೈಗೆ ನೆನೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಮುದ್ದೆನ ನಾದ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್‌ಗೆ ನೀವೀಗ ಮುದ್ದೆ ಕಟ್ಕೊಳ್ಳಿ. ಮುದ್ದೆ ಕಟ್ಟುವಾಗ ಬೇಕಂದ್ರೆ ಎಣ್ಣೆ, ತುಪ್ಪ ಏನಾರು ಹಾಕೊಳ್ಳಿ. ನಾನಿಲ್ಲಿ ಏನೂ ಬಳಸಿಲ್ಲ. ಜಸ್ಟ್ ನೀರಲ್ಲೇನೆ ಮತ್ತೆ ಕೈ ಒದ್ದೆ ಮಾಡಿಕೊಂಡು ಮುದ್ದೆ ಕಟ್ಕೊಂಡಿದ್ದೀನಿ. ನಾನಿಲ್ಲಿ ಇಬ್ರಿಗೆ ಮಾಡಿರೋದ್ರಿಂದ ನೋಡಿ ಇಬ್ರಿಗೆ ನೀವು ಕರೆಕ್ಟಾಗಿ ಈ ಥರ 2 ಲೋಟ ಬಳಸಿದ್ರೆ 2 ಲೋಟ ನೀರು ಹಾಕೊಂಡು 2 ಲೋಟ ರಾಗಿ ಹಿಟ್ಟು ಹಾಕೊಂಡ್ರೆ ನೋಡೋದಲ್ಲ ವೀಕ್ಷಕರೇ, ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ರೆಡಿ ಆಯಿತು. ಈ ರಾಗಿ ಮುದ್ದೆ ಜೊತೆಗೆ ಯಾವುದಾದ್ರೂ ಸಾಂಬಾರು ಜೊತೆಗೆ ಕಾಳು ಪಲ್ಯ ಏನಾದರೂ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆಂಡ್ ಸಬ್ಸ್ಕ್ರೈಬ್ ಮಾಡಿ.